ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ದೇವತೆಗಳ ದ್ರೋಹ, ವೇದಗಳ ದ್ರೋಹ, ಬ್ರಾಹ್ಮಣರು, ಗೋವುಗಳು, ಸಜ್ಜನರು, ವಿಷ್ಣು ಭಕ್ತರು ಅಂಥವರ ದ್ರೋಹ ಮಾಡಿದರೆ ಅವನು ಮಾಡಿದ ದ್ರೋಹ, ಅವನು ಮಾಡಿದ ಪಾಪ, ಅದರಿಂದಲೇ ಅವನು ನಷ್ಟನಾಗಿ ಹೋಗ್ತಾನೆ. ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಅವನು ಬಹಳ ದುಷ್ಟ ಇದ್ದಾನೆ, ಏನ್ ಮಾಡಬೇಕು? ಅವನು ದುಷ್ಟ ಇದ್ದಾನೆ ಅನ್ನೋದಕ್ಕೆ ಸಂತೋಷ ಪಡಬೇಕು. ಯಾಕೆ ಅಂದ್ರೆ ಆ ದುಷ್ಟತನವೇ ಅವನನ್ನು ಸಂಹಾರ ಮಾಡುತ್ತೆ, ಅವನ ದೋಷವೇ ಅವನನ್ನು ಕೀಳಿ ಹಾಕ್ತದೆ. ಯಾಕೆ ನೀವು ಚಿಂತೆ ಮಾಡ್ತೀರಾ? ಸ್ವಲ್ಪ ಪ್ರತೀಕ್ಷೆಯನ್ನ ಮಾಡಿ. ಪ್ರಹ್ಲಾದಾಯ ಯದಾದೃಹ್ಯೇತ್ ಸ್ವಸುತಾಯ ಮಹಾತ್ಮನೇ, ಯಾವಾಗ ಪರಮಭಕ್ತನಾದಂತಹ ತನ್ನ ಮಗನ ಮೇಲೆ ದ್ರೋಹ ಮಾಡ್ತಾನೆ ಆಗ ಅವನನ್ನು ನಾನು ಸಂಹಾರ ಮಾಡ್ತೇನೆ. ಅಲ್ಲಿಯವರೆಗೆ ಕಾಯಿರಿ. ನನ್ನ ಭಕ್ತನಾದ ಪ್ರಹ್ಲಾದನ ಒಂದು ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕು, ಭಕ್ತಿಯ ಮಹಿಮೆಯನ್ನು ತೋರಿಸಬೇಕು. ಪೂರ್ಣವಾದ ಶ್ರದ್ಧೆಯಿಂದ ನಂಬಿದಂತಹ ಜನರ ರಕ್ಷಣೆಗೆ ನಾನು ಹೇಗೆ ಹಿಂದೆ ಬಂದು ನಿಲ್ತೇನೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು. ಅದಕ್ಕಾಗಿ ಒಂದು ಉದಾಹರಣೆ ಬೇಕು. ಹೀಗಾಗಿ ನಾನು ಪ್ರಹ್ಲಾದನನ್ನು ಉದಾಹರಣೆಯಾಗಿ ಜಗತ್ತಿಗೆ ಕೊಡಬೇಕಾಗಿದೆ. ನಾನು ಈಗಲೇ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದರೆ ಆ ಉದಾಹರಣೆ ಮುಂದಿನ ಜಗತ್ತಿಗೆ ಸಿಗೋದಿಲ್ಲ. ಅದಕ್ಕಾಗಿ ತಡೆಯಿರಿ, ಅದಕ್ಕಾಗಿ ಕಾಯಿರಿ. ಪ್ರಹ್ಲಾದರಾಜರ ದ್ರೋಹವನ್ನು ಅವನು ಮಾಡಿದಾಗ ಅವನ ಸಂಹಾರಕ್ಕಾಗಿ ನಾನು ಅವತಾರ ಮಾಡ್ತೇನೆ ಅಂತ ಪರಮಾತ್ಮ ಆಶ್ವಾಸನೆಯನ್ನು ಕೊಡ್ತಾನೆ.